ಅದು ಜನವರಿ 23, 2015. ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿ ಸಂಭ್ರಮದಲ್ಲಿದ್ದ ದಿನ. ಅಂದು ದಕ್ಷಿಣ ಭಾರತದ ಕನಸಿನ ಸುಂದರಿ ತ್ರಿಷಾ ಕೃಷ್ಣನ್ ಕೋಟ್ಯಾಧಿಪತಿ ಉದ್ಯಮಿ ವರುಣ್ ಮಣಿಯನ್ ಜೊತೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು. ಮದುವೆ ತಯಾರಿ ಜೋರಾಗಿತ್ತು. ಹಸೆಮಣೆ ಏರೋಕೆ ದಿನಗಣನೆ ಆಗಲೇ ಶುರುವಾಗಿತ್ತು. ಆದರೆ ಕೇವಲ 90 ದಿನಗಳಲ್ಲಿ ಆ ಅರಮನೆಯಂತಹ ಇದ್ದಂತಹ ಸಂಬಂಧ ಸ್ಮಶಾನವಾಗಿತ್ತು. ಹೌದು, ಇನ್ನೇನು ಮದುವೆ ಅನ್ನುವಾಗ ಕೇವಲ 3 ತಿಂಗಳಲ್ಲಿ ಆ ನಿಶ್ಚಿತಾರ್ಥ ಮುರಿದು ಬಿದ್ದಿತ್ತು. ವರುಣ್ ಕುಟುಂಬ ತ್ರಿಷಾಳನ್ನ ನಟನೆ ಬಿಡುವಂತೆ ಒತ್ತಾಯಿಸಿದ್ದು ನಿಜವೇ, ಅಥವಾ ಆ ದಿನ ನಡೆದ ನಿಶ್ಚಿತಾರ್ಥ ಪಾರ್ಟಿಗೆ ನಟ ಧನುಷ್ ಎಂಟ್ರಿ ಕೊಟ್ಟಿದ್ದೇ ಇಡೀ ವಿವಾದಕ್ಕೆ ಕಾರಣವಾಯ್ತಾ? ವರುಣ್ ತಂದೆ ಮತ್ತು ಧನುಷ್ ನಡುವೆ ನಡೆದ ಆ ಭೀಕರ ಗಲಾಟೆ ಹಿಂದಿರೋ ಕಹಿ ಸತ್ಯ ಏನು? ತ್ರಿಷಾ ತನ್ನ ಕರಿಯರಿಗಾಗಿ ಪ್ರೀತಿಯನ್ನೇ ಬಲಿ ಕೊಟ್ಟರಾ ಅಥವಾ ಅದರ ಹಿಂದೆ ಬೇರೆಯದ್ದೇ ಸಂಚಿತ್ತ? 2004ರಲ್ಲಿ ಗಿಲ್ಲಿ ಚಿತ್ರದ ಮೂಲಕ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಿದ್ದ ವಿಜಯ್ ತ್ರಿಷಾ ಲಕ್ಕಿ ಜೋಡಿ ಬರೋಬ್ಬರಿ 2 ದಶಕಗಳ ನಂತರ ಮತ್ತೆ ಒಂದಾಗಿದ್ದು ಕೇವಲ ಲಿಯೋ ಸಿನಿಮಾಗೋಸ್ಕರ ಮಾತ್ರನಾ, ಅಥವಾ ಆ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ರಿಯಲ್ ಲೈಫ್ಗೂ ಟ್ರಾನ್ಸ್ಫರ್ ಮಾಡುವುದಕ್ಕ? ಕೀರ್ತಿ ಸುರೇಶ್ ಮದುವೆಗೆ ಹೋಗಲು ಇವರಿಬ್ಬರೇ ಬಳಸಿದ ಆ ಸೀಕ್ರೆಟ್ ಪ್ರೈವೇಟ್ ಜೆಟ್ ವಿಜಯ್ ಬರ್ತ್ಡೇ ದಿನ ತ್ರಿಷಾ ಹಂಚಿಕೊಂಡ ಆ ಒಂದು ಫೋಟೋ ಇಡೀ ಸೌತ್ ಇಂಡಸ್ಟ್ರಿಯನ್ನೇ ನಿದ್ದೆಗೆಡಿಸಿತ್ತು. ವಿಜಯ್ ಅವರ 22 ವರ್ಷದ ಸುಂದರ ವೈವಾಹಿಕ ಜೀವನ ದಿಕ್ಕಾಪಾಲಾಗಲು ನಿಜಕ್ಕೂ ತ್ರಿಷಾ ಕಾರಣನಾ? ಅಸಲಿಗೆ ಆ ಫೋಟೋ ಹಿಂದಿರುವ ಕರಾಳ ಸತ್ಯವೇನು? ಕೇವಲ ಒಬ್ಬರಲ್ಲ ಇಬ್ಬರಲ್ಲ, ದಕ್ಷಿಣ ಭಾರತದ ಈ ಕ್ವೀನ್ ಜೊತೆ ಹೆಸರು ಬೆಸೆದುಕೊಂಡಿದ್ದು ಸೌತ್ ಇಂಡಿಯಾದ ಟಾಪ್ ಹೀರೋಗಳು. ಒಬ್ಬರಾದ ಮೇಲೆ ಒಬ್ಬರು ಸ್ಟಾರ್ ನಟರ ಜೊತೆ ತ್ರಿಷಾ ಹೆಸರು ಕೇಳಿ ಬರ್ತಿರೋದು ಕೇವಲ ಗಾಸಿಪ್ಪ, ಅಥವಾ ಇದರ ಹಿಂದೆ ದೊಡ್ಡ ಸ್ಕ್ಯಾಂಡಲ್ ಇತ್ತ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತ್ರಿಷಾ ಜೀವನದ ಈವರೆಗಿನ ಎಲ್ಲಾ ಸೀಕ್ರೆಟ್ಗಳನ್ನ ಒಂದೊಂದಾಗಿ ಬಿಚ್ಚಿಡೋಕೆ ಹೋಗ್ತಾ ಇದ್ದೀನಿ. ನಿಜಕ್ಕೂ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹೀಗಾಗಿ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕ್ರಿಮಿನಲ್ಗಳ ಬುದ್ಧಿ ಓದಬೇಕಾಗಿದ್ದ ಸೈಕಾಲಜಿಸ್ಟ್ ಆಗಬೇಕಿದ್ದ ಹುಡುಗಿ ಇಡೀ ದಕ್ಷಿಣ ಭಾರತದ ಕೋಟ್ಯಾಂತರ ಜನರ ಹೃದಯ ಆಳುವ ಕ್ವೀನ್ ಆಗಿದ್ದು ನಿಜಕ್ಕೂ ಅಚ್ಚರಿಯೇ ಸರಿ. 1983 ಮೇ 4ರಂದು ಚೆನ್ನೈನ ಒಂದು ಸಾಂಪ್ರದಾಯಿಕ ಅಯ್ಯರ್ ಕುಟುಂಬದಲ್ಲಿ ಜನಿಸಿದ ಏಕೈಕ ಪುತ್ರಿಗೆ ತಂದೆ ತಾಯಿ ಇಟ್ಟ ಹೆಸರು ತ್ರಿಷಾ. ಇವರ ತಂದೆ ಕೃಷ್ಣನ್ ಮತ್ತು ತಾಯಿ ಉಮಾ ಕೃಷ್ಣನ್. ಇವರು ಪೋಷಕರಿಗೆ ಒಬ್ಬಳೆ ಮಗಳಾಗಿದ್ದು ಇವರ ಮಾತೃಭಾಷೆ ತಮಿಳು. ಚೆನ್ನೈನ ಸೀಕ್ರೆಟ್ ಹಾರ್ಟ್ ಶಾಲೆಯಲ್ಲಿ ಓದುತ್ತಿದ್ದಾಗ ತ್ರಿಷಾ ಕೇವಲ ಪುಸ್ತಕದ ಬದನೆಕಾಯಿಯಾಗಿರಲಿಲ್ಲ. ಆಕೆ ಆಡ್ತಿದ್ದ ಕ್ರೀಡೆ, ಮಾಡ್ತಿದ್ದ ಸಾಂಸ್ಕೃತಿಕ ಚಟುವಟಿಕೆಗಳು ಅವತ್ತೇ ಇಡೀ ಸ್ಕೂಲ್ಗೆ ಆಕೆಯನ್ನ ಸ್ಟಾರ್ ಆಗಿ ಮಾಡಿತ್ತು. ವಿಶೇಷ ಅಂದ್ರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರು ಓದಿದ್ದು ಇದೇ ಶಾಲೆಯಲ್ಲಿ. ತ್ರಿಷಾ ಕೂಡ ಓದಿದ್ದು ಇದೇ ಶಾಲೆಯಲ್ಲಿ. ನಿಜಕ್ಕೂ ಇದು ಒಂದು ಕಾಕತಾಳೀಯವಲ್ಲ. ಬಹುಶಃ ಇದು ಆಕೆ ಮುಂದೊಂದು ದಿನ ದೊಡ್ಡ ಸಾಮ್ರಾಜ್ಯವನ್ನ ಆಳ್ತಾಳೆ ಅನ್ನೋದಕ್ಕೆ ಮುನ್ಸೂಚನೆ ಆಗಿತ್ತು. ಕಾಲೇಜು ದಿನಗಳಲ್ಲಿ ಈ ಕತೆ ಮತ್ತೊಂದು ತಿರುವು ತೆಗೆದುಕೊಳ್ಳುತ್ತದೆ. ಯತಿರಾಜ್ ಕಾಲೇಜಿನ ಆ 4 ಗೋಡೆಗಳ ಮಧ್ಯೆ BBA ಪಠ್ಯ ಪುಸ್ತಕವನ್ನ ಓದುತ್ತಾ ಕೂತಿದ್ದ ಒಬ್ಬ ಸಾಮಾನ್ಯ ಹುಡುಗಿಯ ಜೀವನ ಒಂದೇ ಒಂದು ರಾತ್ರಿಯಲ್ಲಿ ಫುಲ್ ಚೇಂಜ್ ಆಗಿತ್ತು ಅಂದ್ರೆ ನೀವು ಊಹಿಸಲು ಸಾಧ್ಯವೇ ಇಲ್ಲ. ಹೌದು, ತ್ರಿಷಾ ಅವರ ಕನಸುಗಳೇ ಬೇರೆಯಾಗಿತ್ತು. ಅವರ ಕಣ್ಣ ಮುಂದೆ ಇದ್ದಿದ್ದು ಗ್ಲಾಮರ್ ಪ್ರಪಂಚವಲ್ಲ, ಬದಲಾಗಿ ಅಪರಾಧಿಗಳ ಮನಸ್ಸನ್ನ ಓದುವ ಕ್ರಿಮಿನಲ್ ಸೈಕಾಲಜಿಯ ಡಾರ್ಕ್ ವರ್ಲ್ಡ್ ಆಗಿತ್ತು. ಆದರೆ ವಿಧಿ ಆಕೆಗಾಗಿ ಬರೆದಿದ್ದ ಸ್ಕೆಚ್ ಬೇರೆಯಾಗಿತ್ತು. 1999ರಲ್ಲಿ ಕಿಕ್ಕಿರಿದು ತುಂಬಿದ್ದ ಆ ವೇದಿಕೆ ಮೇಲೆ ಸಾವಿರಾರು ಕಣ್ಣುಗಳ ಮುಂದೆ ಆಕೆ ಹೆಜ್ಜೆ ಹಾಕಿದಾಗ ಇಡೀ ಚೆನ್ನೈ ಬೆಚ್ಚಿ ಬಿದ್ದಿತ್ತು. ಮಿಸ್ ಸೇಲಂ ಪಟ್ಟ ಗೆದ್ದಾಗ ಅದು ಕೇವಲ ಆರಂಭವಾಗಿತ್ತು. ಆದರೆ ಯಾವಾಗ ಆಕೆ ಮಿಸ್ ಮದ್ರಾಸ್ ಕಿರೀಟವನ್ನ ತನ್ನ ತಲೆಯ ಮೇಲೆ ಇರಿಸಿಕೊಂಡಳೋ ಆ ಕ್ಷಣವೇ ಕ್ರಿಮಿನಲ್ ಸೈಕಾಲಜಿಸ್ಟ್ ಆಗಬೇಕಿದ್ದ ಹುಡುಗಿಯ ಭವಿಷ್ಯ ಬೇರೆ ಹಾದಿಯನ್ನೇ ಹಿಡಿದಿತ್ತು. ಈ ಕಿರೀಟದ ಹೊಳಪು ಎಷ್ಟು ಪ್ರಖರವಾಗಿತ್ತಂದ್ರೆ ಸಿನಿಮಾದ ಬಣ್ಣದ ಲೋಕದ ದೊಡ್ಡ ದೊಡ್ಡ ಶಕ್ತಿಗಳು ಆಕೆಯನ್ನ ಹುಡುಕಿಕೊಂಡು ಬಂದಿದ್ದವು. ಒಂದು ಕಡೆ ಪದವಿಯ ಶಿಕ್ಷಣ, ಇನ್ನೊಂದು ಕಡೆ ಕೈಬಿಸಿ ಕರೆಯುತ್ತಿರುವ ಕೋಟಿ ಹಣ ಮತ್ತು ಫೇಮ್. ಈ ಎರಡರ ನಡುವೆ ತ್ರಿಷಾ ಸಿಲುಕಿಕೊಂಡಾಗ ನಡೆದ ಆ ಒಂದು ಘಟನೆ ಇಡೀ ಸೌತ್ ಇಂಡಸ್ಟ್ರಿಯ ಇತಿಹಾಸವನ್ನೇ ಬದಲಿಸಿತ್ತು. ಕ್ರಿಮಿನಲ್ಗಳ ಸೈಕಾಲಜಿ ಓದಬೇಕಿದ್ದ ತ್ರಿಷಾ ಇಡೀ ಸಿನಿಮಾ ಇಂಡಸ್ಟ್ರಿಯ ಸೈಕಾಲಜಿಯನ್ನೇ ಅರ್ಥ ಮಾಡಿಕೊಳ್ಳುವ ಪಯಣ ಶುರು ಮಾಡಿದ್ದು ಇಲ್ಲಿಂದಲೇ ನೋಡಿ. ಅದೊಂದು ಚಿಕ್ಕ ಪಾತ್ರ, ಜೋಡಿ ಸಿನಿಮಾದಲ್ಲಿ ಹೀರೋಯಿನ್ ಪಕ್ಕ ಬಂದು ನಿಲ್ಲೋ ಒಂದು ಸಣ್ಣ ರೋಲ್ ಇವತ್ತು ಸೌತ್ ಇಂಡಸ್ಟ್ರಿಯನ್ನೇ ನಡುಗಿಸೋ ರೇಂಜ್ಗೆ ಬೆಳೆಯುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಯಾರೊಬ್ಬರು ಸೂಪರ್ ಸ್ಟಾರ್ ಆಗಬೇಕೆಂದ್ರೆ ಮೊದಲ ಸಿನಿಮಾದಲ್ಲೇ ಹೀರೋಯಿನ್ ಆಗಿ ಮಿಂಚಬೇಕು ಅನ್ನೋದು ಎಲ್ಲರ ನಂಬಿಕೆ. ಆದರೆ ದಕ್ಷಿಣ ಭಾರತದ ಈ ಮಹಾರಾಣಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ನಿಜಕ್ಕೂ
ನಿಜಕ್ಕೂ ಅಚ್ಚರಿಯೇ ಸರಿ. 1999ರಲ್ಲಿ ಬಿಡುಗಡೆಯಾದ ಜೋಡಿ ಅನ್ನೋ ಸಿನಿಮಾ ನೆನಪಿದೆಯಾ? ಅದರಲ್ಲಿ ಪ್ರಶಾಂತ್ ಮತ್ತು ಸಿಮ್ರನ್ ನಟಿಸಿದ್ದ ಆ ಸೂಪರ್ ಹಿಟ್ ಚಿತ್ರದಲ್ಲಿ ತ್ರಿಷಾ ಹೀರೋಯಿನ್ ಆಗಿರಲಿಲ್ಲ. ಹೌದು, ನೀವು ಕೇಳುತ್ತಿರೋದು ನಿಜ. ಇವತ್ತು ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆಯುವ ಈ ಸುಂದರಿ ತನ್ನ ಮೊದಲ ಸಿನಿಮಾದಲ್ಲಿ ಹೀರೋಯಿನ್ ಸಿಮ್ರನ್ ಪಕ್ಕದಲ್ಲಿ ನಿಲ್ಲೋ ಒಬ್ಬ ಸಾಮಾನ್ಯ ಸೈಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದರು. ಕೇವಲ 2 ಸೆಕೆಂಡುಗಳ ಕಾಲ ತೆರೆ ಮೇಲೆ ಬಂದು ಹೋಗುವ ಆ ಪುಟ್ಟ ಪಾತ್ರದಲ್ಲಿ ನೋಡುವಾಗ ತ್ರಿಷಾ ಅವರಿಗೆ ಗೊತ್ತಿರಲಿಲ್ಲ, ಮುಂದೊಂದು ದಿನ ಇದೇ ಇಂಡಸ್ಟ್ರಿಯಲ್ಲಿ ಅದೇ ಹೀರೋಯಿನ್ ಅನ್ನ ಮೀರಿಸಿ ತಾನು ನಂಬರ್ 1 ಆಗ್ತೀನಿ ಅಂತ. ಆದ್ರೆ ತ್ರಿಷಾ ಅವರನ್ನ ನಿಜವಾದ ಸ್ಟಾರ್ ಮಾಡಿದ್ದು 2002ರಲ್ಲಿ ಬಂದಂತಹ ಮೌನಂ ಪೆಸಿಯಾದೆ ಎನ್ನುವ ಚಿತ್ರ. ಸೂರ್ಯ ಅವರ ಜೊತೆ ಹೀರೋಯಿನ್ ಆಗಿ ತ್ರಿಷಾ ಅಂದು ಕ್ಯಾಮೆರಾ ಮುಂದೆ ನಿಂತಾಗ ಇಡೀ ತಮಿಳುನಾಡು ಹೊಸ ಕನಸಿನ ಲೋಕಕ್ಕೆ ಜಾರಿತ್ತು. ಮೊದಲ ಸಿನಿಮಾದಲ್ಲಿ ಸೈಡ್ ರೋಲ್ ಮಾಡಿದ ಹುಡುಗಿ 2ನೇ ಸಿನಿಮಾದಲ್ಲಿ ಇಡೀ ಇಂಡಸ್ಟ್ರಿ ತನ್ನ ಬಗ್ಗೆ ಮಾತನಾಡುವಂತೆ ಮಾಡಿದ್ದು ಸಾಮಾನ್ಯ ವಿಷಯವಲ್ಲ. 2014ರಲ್ಲಿ ಕನ್ನಡದಲ್ಲಿ ಪವರ್ ಸಿನಿಮಾ ತ್ರಿಷಾ ಅವರಿಗೆ ಸ್ಯಾಂಡಲ್ವುಡ್ ನಲ್ಲಿ ಮೊದಲ ಬಾರಿಗೆ ಬಾಗಿಲು ತೆರೆದಿತ್ತು. ತೆಲುಗಿನ ಸೂಪರ್ ಹಿಟ್ ಚಿತ್ರ ದೂಕುಡು ಚಿತ್ರದ ರಿಮೇಕ್ ಆಗಿದ್ದ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಜೋಡಿಯಾಗಿ ತ್ರಿಷಾ ಅದ್ಭುತವಾಗಿ ನಟಿಸಿದರು. ಪುನೀತ್ ಅವರ ಎನರ್ಜಿ ಮತ್ತು ತ್ರಿಷಾ ಅವರ ಗ್ಲಾಮರ್ ತೆರೆ ಮೇಲೆ ಹೊಸ ಮ್ಯಾಜಿಕ್ ಅನ್ನ ಸೃಷ್ಟಿಸಿತು. ಈ ಸಿನಿಮಾ ಬಿಡುಗಡೆಯಾದ ಕೇವಲ 6 ದಿನಗಳಲ್ಲಿ ಬರೋಬ್ಬರಿ 22 ಕೋಟಿ ರೂಪಾಯಿ ಗಳಿಸಿ ಏಕಕಾಲಕ್ಕೆ ದೊಡ್ಡ ದಾಖಲೆಯನ್ನೇ ಬರೆದಿತ್ತು. ಮೊದಲ ಸಿನಿಮಾದಲ್ಲಿ ತ್ರಿಷಾ ಕನ್ನಡದ ಪ್ರೇಕ್ಷಕರ ಮನಸ್ಸನ್ನು ಕೂಡ ಗೆದ್ದಿದ್ದರು. ಪವರ್ ಸ್ಟಾರ್ ಅಪ್ಪುಗೆ ಒಳ್ಳೆಯ ಜೋಡಿ ಅಂತ ಕನ್ನಡಿಗರು ಅಂದುಕೊಂಡಿದ್ದರು. ಸಿನಿಮಾ ಲೋಕದಲ್ಲಿ ಕೆಲವು ಜೋಡಿಗಳು ಕೇವಲ ಹಿಟ್ ಕೊಡ್ತಾರೆ, ಆದ್ರೆ ವಿಜಯ್ ಮತ್ತು ತ್ರಿಷಾ ಸ್ಕ್ರೀನ್ ಮೇಲೆ ಬಂದ್ರೆ ಬಾಕ್ಸ್ ಆಫೀಸ್ಗೆ ಬೆಂಕಿ ಬೀಳುತ್ತಿತ್ತು. ಆದ್ರೆ ಈ ಬೆಂಕಿ ಕೇವಲ ಥಿಯೇಟರ್ಗೆ ಮಾತ್ರ ಸೀಮಿತವಾಗಿದ್ರೆ ಚೆನ್ನಾಗಿರ್ತಿತ್ತು. ದುರಾದೃಷ್ಟ ಇದು ವಿಜಯ್ ಅವರ ಸುಂದರ ಸಂಸಾರಕ್ಕೂ ಹಬ್ಬಿಕೊಂಡಿತ್ತು ಅನ್ನೋದು ಒಂದು ಶಾಕಿಂಗ್ ನ್ಯೂಸ್. 2004ರಲ್ಲಿ ಬಂದ ಗಿಲ್ಲಿ ಸಿನಿಮಾ ದಕ್ಷಿಣ ಭಾರತದ ಇತಿಹಾಸನ್ನೇ ಬದಲಿಸಿತ್ತು. ಆ ಸಿನಿಮಾದಲ್ಲಿ ವಿಜಯ್ ಮತ್ತು ತ್ರಿಷಾ ನಡುವಿನ ಆ ಕಿಡಿ ಫ್ಯಾನ್ಗಳಿಗೆ ಹುಚ್ಚು ಹಿಡಿಸಿತ್ತು. ಅಲ್ಲಿಂದ ಶುರುವಾದ ಈ ಜೋಡಿ ಪಯಣ ಮುಂದೆ ತಿರುಪಾಚಿ, ಆತಿ ಮತ್ತು ಕುರುವಿ ಚಿತ್ರಗಳ ಮೂಲಕ ಮುಂದುವರೆದಿತ್ತು. ಇವರಿಬ್ಬರು ಜೊತೆಯಾಗಿ ನಟಿಸಿದ್ರೆ ಆ ಸಿನಿಮಾ 100 ಡೇಸ್ ಅನ್ನೋದು ಗ್ಯಾರಂಟಿ ಆಗಿತ್ತು. ಹೀಗಾಗಿ ಈ ಜೋಡಿಯನ್ನ ಲಕ್ಕಿ ಜೋಡಿ ಅಂತಾನೆ ಕರೆಯುತ್ತಿದ್ದರು. ಆದರೆ 2008ರ ನಂತರ ಈ ಜೋಡಿ ಅದ್ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಮಾಯವಾಗಿತ್ತು. ಮುಂದೆ 15 ವರ್ಷಗಳ ಕಾಲ ಇವರಿಬ್ಬರು ಜೊತೆಯಾಗಿ ನಟಿಸಲೇ ಇಲ್ಲ. ಯಾವಾಗ 2023ರಲ್ಲಿ ಲೋಕೇಶ್ ಕನಕರಾಜ್ ಅವರ ಲಿಯೋ ಚಿತ್ರಕ್ಕಾಗಿ ಇವರಿಬ್ಬರನ್ನ ಮತ್ತೆ ಒಂದಾಗಿಸಿದ್ರು, ಆಗಲೇ ಅನುಮಾನದ ಕಪ್ಪು ಮೋಡಗಳು ಕವಿಯೋಕೆ ಶುರುವಾಗಿದ್ದು. ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಿ ಖುಷಿ ಪಡಬೇಕಿದ್ದ ಫ್ಯಾನ್ಸ್ ಇವರ ರಿಯಲ್ ಲೈಫ್ ನಡವಳಿಕೆಗೆ ನೋಡಿ ದಬ್ಬಾಳಿಕೆಗೆ ಒಳಗಾಗಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಷಾ ಹಂಚಿಕೊಂಡ ಆ ಒಂದು ಫೋಟೋ ವಿಜಯ್ ಅವರ ಜೊತೆಗಿನ ಕ್ಲೋಸ್ ಅಪ್ ಫೋಟೋಗೆ ಹಾರ್ಟ್ ಎಮೋಜಿ ಹಾಕಿದ್ದು ಸಾಧಾರಣ ವಿಷಯವಾಗಿರಲಿಲ್ಲ. ಅಷ್ಟೇ ಅಲ್ಲ, ಕೀರ್ತಿ ಸುರೇಶ್ ಜೊತೆ ಮದುವೆಗೆ ಹೋಗುವಾಗ ಇಡೀ ಪ್ರಪಂಚಕ್ಕೆ ಚಾಲೆಂಜ್ ಹಾಕುವಂತೆ ಇಬ್ಬರು ಒಂದೇ ಪ್ರೈವೇಟ್ ಜೆಟ್ ನಲ್ಲಿ ಹೋಗಿದ್ದು ಬೆಂಕಿಗೆ ತುಪ್ಪ ಸುರಿದಿತ್ತು. ರಹಸ್ಯವಾಗಿ ಇಡಬೇಕಿದ್ದ ವಿಷಯವನ್ನ ಇಬ್ಬರು ಬಹಿರಂಗವಾಗಿ ಪ್ರದರ್ಶನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡಲು ಆರಂಭಿಸಿತ್ತು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ವಿಜಯ್ ಪತ್ನಿ ಸಂಗೀತ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರು ಅನ್ನೋ ಸುದ್ದಿ ಬಾಂಬ್ನಂತೆ ಸಿಡಿದಿತ್ತು. 22 ವರ್ಷಗಳ ಕಾಲ ನೆರಳಿನಂತೆ ಜೊತೆಗಿದ್ದ ಪತ್ನಿ ವಿಜಯ್ ಅವರಿಂದ ದೂರವಾಗಲು ಮತ್ತು ತಮ್ಮ ಮಕ್ಕಳನ್ನ ಕರೆದುಕೊಂಡು ಲಂಡನ್ಗೆ ಹೋಗಲು ನಿಜಕ್ಕೂ ತ್ರಿಷಾ ಜೊತೆಗಿನ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರೇ ಕಾರಣ ಅನ್ನಲಾಗುತ್ತಿತ್ತು. ವಿಜಯ್ ಅವರ ಪೊಲಿಟಿಕಲ್ ಎಂಟ್ರಿ ಸಮಯದಲ್ಲಿ ಈ ವಿವಾದ ಅವರ ಕರಿಯರ್ಗೆ ಕುತ್ತು ತರುತ್ತದೆ ಅಂತ ಎಲ್ಲರೂ ಅಂದುಕೊಂಡಿದ್ದರು. ದಳಪತಿ ವಿಜಯ್ ಕೇವಲ ಒಂದು ಭಾಗವಷ್ಟೇ, ಆದರೆ ತ್ರಿಷಾ ಅವರ ಜೀವನದಲ್ಲಿ ನಡೆದ ಆ 3 ಘಟನೆಗಳು ಸೌತ್ ಇಂಡಸ್ಟ್ರಿಯನ್ನೇ ನಡಗಿಸಿದ್ದವು. ಒಬ್ಬರ ಜೊತೆ ಅಫೇರ್, ಇನ್ನೊಬ್ಬರ ಜೊತೆ ರಹಸ್ಯ ಫೋಟೋ ಲೀಕ್, ಮತ್ತೊಬ್ಬರ ಜೊತೆ ನಿಶ್ಚಿತಾರ್ಥ ಮುರಿದು ಬಿದ್ದ ಕಹಿ ಸತ್ಯ ಈ ಸುಂದರಿಯ ಲೈಫ್ ನಲ್ಲಿ ಅಡಗಿರುವ ಕರಾಳ ರಹಸ್ಯಗಳು. ಹೌದು, ಇವರ ಮೊದಲ ಅಫೇರ್ ನಡೆದಿದ್ದು ರಾಣಾ ದುಗ್ಗಬಾಟಿ ಎನ್ನುವ ತೆಲುಗಿನ ಒಬ್ಬ ಸೂಪರ್ ಸ್ಟಾರ್. ತೆಲುಗಿನ ಹ್ಯಾಂಡ್ಸಮ್ ಹಂಕ್ ರಾಣಾ ದುಗ್ಗಬಾಟಿ ಮತ್ತು ತ್ರಿಷಾ ನಡುವೆ ಏನೋ ನಡೀತಿದೆ ಅನ್ನೋದು ವರ್ಷಗಟ್ಟಲೆ ಕೇವಲ ಗಾಸಿಪ್ ಆಗಿತ್ತು. ಆದರೆ ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲಿ ಸ್ವತಃ ರಾಣಾ ಅವರೇ ಈ ಶಾಕಿಂಗ್ ಸತ್ಯವನ್ನ ಒಪ್ಪಿಕೊಂಡಿದ್ದರು. ಹೌದು, ತಾವು ಡೇಟಿಂಗ್ ಮಾಡ್ತಿದ್ವಿ ಅಂತ ರಾಣಾ ಹೇಳಿದಾಗ ಇಡೀ ಇಂಡಸ್ಟ್ರಿ ಬೆಚ್ಚಿ ಬಿದ್ದಿತ್ತು. ಬರೋಬ್ಬರಿ 10 ವರ್ಷಗಳ ಕಾಲ ಆನ್ ಆಫ್ ಆಗುತ್ತಿದ್ದ ಈ ಸಂಬಂಧ ಕೊನೆಗೆ ಒಂದು ಮುತ್ತಿನ ಫೋಟೋ ಲೀಕ್ ಆದ ಬೆನ್ನಲ್ಲೇ ಕಹಿ ಬ್ರೇಕಪ್ ನಲ್ಲಿ ಅಂತ್ಯವಾಗಿತ್ತು.
ಎರಡನೇದು ಧನುಷ್ ಮತ್ತು ಆ ಭೀಕರ ಸೂಚಿ ಲೀಕ್ಸ್ ಸ್ಕ್ಯಾಂಡಲ್. ಇದು ತ್ರಿಷಾ ಕರಿಯರ್ ನಲ್ಲಿ ಮರೆಯಲಾಗದಂತಹ ಒಂದು ಕಪ್ಪು ಚುಕ್ಕೆ ಅನ್ನಬಹುದು. ಸಿಂಗರ್ ಸುಚಿತ್ರಾ ಅವರ ಟ್ವಿಟರ್ ಖಾತೆಯಿಂದ ಸೂಚಿ ಲೀಕ್ಸ್ ಹೆಸರಿನಲ್ಲಿ ಇಡೀ ಸೌತ್ ಸಿನಿಮಾದ ಅಶ್ಲೀಷ ಮುಖ ಬಯಲಾದಾಗ ಅದರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಧನುಷ್ ಮತ್ತು ತ್ರಿಷಾ ಅವರ ಪರ್ಸನಲ್ ಫೋಟೋಗಳು. ಪಾರ್ಟಿ ಒಂದರಲ್ಲಿ ಧನುಷ್ ಜೊತೆ ತ್ರಿಷಾ ಅತಿ ನಿಕಟವಾಗಿದ್ದ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದ್ದವು. ಧನುಷ್ ಮತ್ತು ಐಶ್ವರ್ಯ ರಜನಿಕಾಂತ್ ಡೈವರ್ಸ್ಗೆ ಈ ತ್ರಿಷಾ ಲಿಂಕಪ್ ಕಾರಣನಾ ಅನ್ನೋ ಪ್ರಶ್ನೆ ಇವತ್ತಿಗೂ ಒಂದು ಬಗೆಹರದ ಮಿಸ್ಟ್ರಿ ಆಗಿದೆ. ಮುಂದಿನದ್ದು ವರುಣ್ ಮಣಿಯನ್ ಮತ್ತು ನಿಶ್ಚಿತಾರ್ಥ ಮುರಿದು ಬಿದ್ದ ಆ 90 ದಿನಗಳು. 2015 ಜನವರಿ 23 ತ್ರಿಷಾ ಉದ್ಯಮಿ ವರುಣ್ ಮಣಿಯನ್ ಜೊತೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು. ಇನ್ನೇನು ಮದುವೆ ಅನ್ನುವಾಗ ಕೇವಲ 3 ತಿಂಗಳಲ್ಲಿ ಆ ಸಂಬಂಧ ಮಣ್ಣು ಪಾಲಾಗಿತ್ತು. ವರುಣ್ ಕುಟುಂಬ ತ್ರಿಷಾರನ್ನ ನಟನೆ ಬಿಡುವಂತೆ ಒತ್ತಾಯಿಸಿತು ಅನ್ನೋದು ಒಂದು ಕಡೆ ಆದ್ರೆ, ನಿಶ್ಚಿತಾರ್ಥ ಪಾರ್ಟಿಗೆ ಧನುಷ್ ಬಂದಿದ್ದಕ್ಕೆ ವರುಣ್ ತಂದೆ ಗಲಾಟೆ ಮಾಡಿದ್ರು ಅನ್ನೋದು ಇನ್ನೊಂದು ಕಹಿ ಸತ್ಯ. ಹೌದು ಸ್ನೇಹಿತರೆ, ಈ ಎಲ್ಲ ಕಾಂಟ್ರವರ್ಸಿಗಳು ತ್ರಿಷಾ ಅವರನ್ನ ಲೈಮ್ ಲೈಟ್ ನಲ್ಲಿ ಯಾವಾಗಲೂ ಇಡುತ್ತಿತ್ತು. ತೆರೆಯ ಮೇಲೆ ಕ್ವೀನ್ ಆಗಿ ಮಿಂಚೋ ತ್ರಿಷಾ ನಿಜ ಜೀವನದಲ್ಲೂ ರಾಣಿಯಂತೆ ಬದುಕುತ್ತಿದ್ದಾರೆ. ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರಾದ ಇವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಐಷಾರಾಮಿ ಬಂಗಲೆಯನ್ನ ಹೊಂದಿದ್ದಾರೆ. ಈ ಮನೆಯ ಒಳಗಿನ ವೈಭವ ನೋಡಿದರೆ ನಿಜಕ್ಕೂ ನೀವು ದಂಗಾಗುತ್ತೀರಾ. ಚೆನ್ನೈನ ಅತ್ಯಂತ ಪ್ರತಿಷ್ಠಿತ ಮತ್ತು ವಿವಿಐಪಿ ಏರಿಯಾ ಆದ ಸಿನೋಟಾಪ್ ರೋಡ್ ನಲ್ಲಿ ತ್ರಿಷಾ ಅವರ ಮುಖ್ಯ ಮನೆ ಇದೆ. ಈ ಏರಿಯಾದ ವಿಶೇಷತೆ ಏನೆಂದರೆ ಇಲ್ಲಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಮತ್ತು ವಿಜಯ್ ಮಲ್ಯ ಅಂತಹ ಘಟಾನುಘಟಿಗಳ ಮನೆಗಳಿವೆ. ತ್ರಿಷಾ ಅವರ ಈ ಬಂಗಲೆ ಬೆಲೆ ಆ ಸಮಯದಲ್ಲಿ 7 ರಿಂದ 10 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿತ್ತು. ಈ ಮನೆ ಎಷ್ಟು ಐಷಾರಾಮಿ ಇದೆ ಅಂದ್ರೆ ಆಧುನಿಕ ವಿನ್ಯಾಸ ಜೊತೆ ಸಾಂಪ್ರದಾಯಿಕ ಸೌತ್ ಇಂಡಿಯನ್ ಶೈಲಿಯನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ವಿಶಾಲವಾದ ಹಾಲ್, ಮಿನಿ ಥಿಯೇಟರ್, ಅತ್ಯಾಧುನಿಕ ಜಿಮ್ ಕೂಡ ಈ ಮನೆಯಲ್ಲಿದೆ. ನೋಡೋಕೆ ಇಂದಿಗೂ ಕಾಲೇಜು ಹುಡುಗಿಯಂತೆ ಕಾಣೋ ತ್ರಿಷಾ ಅವರ ಸೌಂದರ್ಯದ ಹಿಂದಿರೋ ರಹಸ್ಯ ಅವರ ಆಹಾರ ಪದ್ಧತಿ. ಇವರು ಶುದ್ಧ ಸಸ್ಯಾಹಾರಿ ಅಂದ್ರೆ ಪ್ಯೂರ್ ವೆಜಿಟೇರಿಯನ್. ಪ್ರಾಣಿಗಳ ಮೇಲಿನ ಪ್ರೀತಿಯಿಂದಾಗಿ ಇವರು ಮಾಂಸಾಹಾರವನ್ನ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ. ಹಣ್ಣುಗಳು, ಹಸಿರು ತರಕಾರಿ ಮತ್ತು ನಿಯಮಿತ ಉಪವಾಸ ಇವರ ದಿನಚರಿಯ ಭಾಗವಾಗಿದೆ. ಆದರೂ ಇವರಿಗೆ ಸಾಂಪ್ರದಾಯಿಕ ದಕ್ಷಿಣ ಭಾರತದ ಆಹಾರ ಅಂದ್ರೆ ಪಂಚ ಪ್ರಾಣ. ತ್ರಿಷಾ ಅವರಿಗೆ ಪ್ರಾಣಿಗಳೆಂದರೆ ಎಷ್ಟು ಪ್ರೀತಿ ಅಂದ್ರೆ ಅವರು ಪೇಟಾ ಸಂಸ್ಥೆಯ ರಾಯಭಾರಿಯಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ ಮತ್ತು ತಮ್ಮ ಮನೆಯಲ್ಲಿ ಹಲವು ನಾಯಿಗಳನ್ನ ಸಾಕಿರುವ ಅವರು ಬೀದಿ ನಾಯಿಗಳ ರಕ್ಷಣೆಗಾಗಿ ಸದಾ ಧ್ವನಿ ಎತ್ತುತ್ತಾರೆ. ಇದೇ ಕಾರಣಕ್ಕೆ ಅವರು ಜಲ್ಲಿಕಟ್ಟು ಸಮಯದಲ್ಲಿ ದೊಡ್ಡ ವಿವಾದಕ್ಕೆ ಸಿಲುಕಿದ್ದರೂ ತಮ್ಮ ತತ್ವವನ್ನು ಮಾತ್ರ ಬಿಟ್ಟುಕೊಡಲಿಲ್ಲ. ಹೌದು ಸ್ನೇಹಿತರೆ, ಇವೆಲ್ಲವೂ ತ್ರಿಷಾ ಅವರ ಒಂದು ಅತ್ಯಂತ ಸೀಕ್ರೆಟ್ ಲೈಫ್ ನ ಕೆಲವು ಸತ್ಯ ಸಂಗತಿಗಳಾಗಿವೆ. ಸ್ನೇಹಿತರೆ, ಕೊನೆಗೆ ನಿಮಗೊಂದು ಪ್ರಶ್ನೆ. ತ್ರಿಷಾ ಯಾರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಮತ್ತು ಯಾಕೆ ಅದು ಮುರಿದು ಬಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಕೆಲವೊಂದು ಇಂಟ್ರೆಸ್ಟಿಂಗ್ ಹೀರೋಯಿನ್ಗಳ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್.